ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣುತ್ತಿರುವ ಪ್ಲಾಗಿಂಗ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಆಪ್ಷನ್ ಎ ಕೃಷಿ ಮತ್ತು ಫಿಟ್ನೆಸ್, ಆಪ್ಷನ್ ಬಿ ಫಿಟ್ನೆಸ್ ಮತ್ತು ಸ್ವಚ್ಛತೆ, ಆಪ್ಷನ್ ಸಿ ಯೋಗ ಮತ್ತು ಸ್ವಚ್ಛತೆ, ಆಪ್ಷನ್ ಡಿ ಚಿತ್ರಕಲೆ ಮತ್ತು ಫಿಟ್ನೆಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಫಿಟ್ನೆಸ್ ಮತ್ತು ಸ್ವಚ್ಛತೆ. ಪ್ಲಾಗಿಂಗ್ ಎನ್ನುವುದು ಫಿಟ್ನೆಸ್ ಮತ್ತು ಶುಚಿತ್ವವನ್ನು ಸಂಯೋಜಿಸುವ ಚಟುವಟಿಕೆಯಾಗಿದ್ದು, ಇದರಲ್ಲಿ ಭಾಗವಹಿಸುವವರು ಜಾಗಿಂಗ್ ಮಾಡುವಾಗ ಕಸವನ್ನು ಸಂಗ್ರಹಿಸುತ್ತಾರೆ. ಫಿಟ್ ಇಂಡಿಯಾ ಪ್ಲಾಗ್ ರನ್ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಆಯೋಜಿಸಲಾದ ವಾರ್ಷಿಕ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವಾಗಿದ್ದು, ರಾಷ್ಟ್ರ ರಾಜಧಾನಿಯ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. 500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಮತ್ತು ತರಬೇತಿದಾರರು ಪಾಲ್ಗೊಂಡಿದ್ದ ಈವೆಂಟ್ ಅನ್ನು ಭಾರತದ ಫ್ಲಾಗ್ ಮ್ಯಾನ್ ಎಂದು ಕರೆಯಲಾಗುವ ರಿಪುದಮನ್ ಬೇವ್ಲಿ ನೇತೃತ್ವ ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ, ಟೈಮ್ ಮ್ಯಾಗಜಿನ್ 2021ರ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ಯಾವ ಭಾರತೀಯ ವ್ಯಕ್ತಿತ್ವವನ್ನು ಹೆಸರಿಸಿದೆ? ಆಪ್ಷನ್ ಎ ಮಮತಾ ಬ್ಯಾನರ್ಜಿ, ಆಪ್ಷನ್ ಬಿ ಅರವಿಂದ್ ಕೇಜ್ರಿವಾಲ್, ಆಪ್ಷನ್ ಸಿ ಆದರ್ ಪೂನಾವಾಲಾ, ಆಪ್ಷನ್ ಡಿ ಎ ಮತ್ತು ಸಿ ಎರಡೂ. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಸಿ ಎರಡೂ. ಟೈಮ್ ಮ್ಯಾಗಜಿನ್ 2021ರ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೆಸರಿಸಿದೆ. ಪಿಎಂ ಮೋದಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಆದರ್ ಪೂನಾವಾಲಾ ಅವರನ್ನು ಹೊರತುಪಡಿಸಿ ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಟೈಮ್ ನಿಯತಕಾಲಿಕೆಯು ಸೆಪ್ಟೆಂಬರ್ 15, 2021ರಂದು 2021ರ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ವಾರ್ಷಿಕ ಪಟ್ಟಿಯನ್ನು ಅನಾವರಣಗೊಳಿಸಿದೆ. ಈ ವಾರ್ಷಿಕ ಪಟ್ಟಿಯು ಯುಎಸ್ ಅಧ್ಯಕ್ಷ ಜೋ ಬಿಡನ್, ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್, ಡ್ಯೂಕ್ ಮತ್ತು ಡಚೆಸ್ ಆಫ್ ಸಸೆಕ್ಸ್, ಪ್ರಿನ್ಸ್ ಹ್ಯಾರಿ ಅಂಡ್ ಮೇಗನ್, ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ತಾಲಿಬಾನ್ ಸಹ ಸಂಸ್ಥಾಪಕ ಮುಲ್ಲಾ ಅಬ್ದುಲ್ ಗನಿ ಬರಾದರ್. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಇಂಡೋ-ಗ್ರೀಕ್ ದೊರೆ ಮೊದಲನೇ ಮೆನಾಂಡರ್ ತನ್ನ ರಾಜಧಾನಿಯನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಿದನು? ಆಪ್ಷನ್ ಎ ಸಿಯಾಲ್ಕೋಟ್, ಆಪ್ಷನ್ ಬಿ ಪಠಾನ್ಕೋಟ್, ಆಪ್ಷನ್ ಸಿ ರಾಜ್ಕೋಟ್, ಆಪ್ಷನ್ ಡಿ ಸಿಯಾಲ್ಡಹ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಯಾಲ್ಕೋಟ್. ಪ್ರಸಿದ್ಧ ಇಂಡೋ-ಗ್ರೀಕ್ ಮೊದಲನೇ ಮೆನಾಂಡರ್ ಸಕಾಲ ಅಥವಾ ಸಿಯಾಲ್ಕೋಟ್ನಲ್ಲಿ ತನ್ನ ರಾಜಧಾನಿಯನ್ನು ಸ್ಥಾಪಿಸಿದನು. ಮುಂದಿನ ಪ್ರಶ್ನೆ, ಯಾವ ಸಿಂಧು ಕಣಿವೆಯ ಸ್ಥಳದಲ್ಲಿ ಸ್ಟೀಲೈಟ್ ಚಿತ್ರದಲ್ಲಿ ಕರಡಿ ಹೊಂದಿರುವ ಮನುಷ್ಯ ಕಂಡುಬಂದಿದ್ದಾನೆ? ಆಪ್ಷನ್ ಎ ಹರಪ್ಪ, ಆಪ್ಷನ್ ಬಿ ಮೊಹೆಂಜೊದಾರೋ, ಆಪ್ಷನ್ ಸಿ ಲೋಥಾಲ್, ಆಪ್ಷನ್ ಡಿ ಕಲಿಬಾಂಗ. ಆಪ್ಷನ್ ಬಿ ಮೊಹೆಂಜೊದಾರೋ. ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಗಡ್ಡಧಾರಿ ವ್ಯಕ್ತಿಯೊಬ್ಬರು ಮೊಹೆಂಜೊದಾರೋವನ್ನು ಕಂಡುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಅಕ್ಷಾಂಶದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ? ಆಪ್ಷನ್ ಎ ಕೆನರಿ ದ್ವೀಪಗಳು, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಈಕ್ವೆಡಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಈಕ್ವೆಡಾರ್. ಈಕ್ವೆಡಾರ್ ಎಂಬ ಹೆಸರು ಲ್ಯಾಟಿನ್ ಪದದ ಸಮಭಾಜಕದಿಂದ ಹುಟ್ಟಿಕೊಂಡಿದೆ. ಇದರರ್ಥ ಸಮಾನ. ಇದು ಸಮಭಾಜಕ ವೃತ್ತದಾದ್ಯಂತ ಇರುವ ದೇಶದ ಭೌಗೋಳಿಕ ಸ್ಥಾನವನ್ನು ಸೂಚಿಸುತ್ತದೆ. ಇದು ರಾಷ್ಟ್ರವನ್ನು 2 ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ಈ ವಿಶಿಷ್ಟತೆಯು ಅದರ ಸ್ಥಳವನ್ನು ಸೂಚಿಸಲು ಅದರ ಹೆಸರಿನಲ್ಲಿ ಪ್ರತಿಫಲಿಸುತ್ತದೆ. ಇದರ ಜೊತೆಗೆ ಭೌಗೋಳಿಕ ವೈಶಿಷ್ಟ್ಯದಿಂದ ಹೆಸರಿಸಲ್ಪಟ್ಟ ವಿಶ್ವದ ಏಕೈಕ ದೇಶ ಈಕ್ವೆಡಾರ್ ಆಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.